ಈ ದಿವಸ ನಾವು ಒಂದು ವಿಶೇಷವಾದಂತ ಭಾಗವನ್ನ ಅಧ್ಯಯನ ಮಾಡಲು ಹೋಗ್ತಾ ಇದ್ದೇವೆ. ಅದು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ದಯಮಾಡಿ ಸತ್ಯವೇದಗಳನ್ನ ನೀವು ಕೈನಲ್ಲಿ ಹಿಡ್ಕೊಳ್ಳುವುದು ಬಹಳ ಒಳ್ಳೆಯದು. ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಬಹಳ ಅನುಕೂಲ ಆಗ್ತದೆ. ವಾಕ್ಯ ಈ ರೀತಿ ಹೇಳ್ತದೆ. ವಾಕ್ಯ ಈ ರೀತಿ ಹೇಳ್ತದೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಈ ಸಂದರ್ಭ 2025 ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವ ಎಂಬ ಆ ಅವಧಿ ಪೂರ್ಣಗೊಂಡು ಕ್ರಿಸ್ತ ಶಕ ಎಂಬ ಅವಧಿ ಪ್ರಾರಂಭವಾದ ದಿನ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದಂತ ದಿನ ಅದಾಗಿದೆ. ಹಾಗಂತ ಹೇಳಿ ನಾನು ಕ್ರಿಸ್ಮಸ್ ಸಂಬಂಧವಾಗಿ ನಾನು ಮಾತನಾಡುವುದಿಲ್ಲ. ಕ್ರಿಸ್ಮಸ್ಗೂ ಈ ಸಂದೇಶಕ್ಕೂ ಯಾವ ಸಂಬಂಧವೂ ಕಲ್ಪಿಸ್ಲಿಕ್ಕೆ ಕಷ್ಟ ಇದೆ, ಯಾಕಂದ್ರೆ ಸಾಕ್ಷಿ ಪುರಾವೆಗಳ ಕೊರತೆ ಬಹಳವಾಗಿ ಇದೆ. ಆದ್ರಿಂದ ನಾನು ಕ್ರಿಸ್ಮಸ್ಗೂ ಈ ಸಂದೇಶಕ್ಕೂ ಸಂಬಂಧವನ್ನ ಕಲ್ಪಿಸುವುದಿಲ್ಲ, ತಪ್ಪಾಗಿ ಭಾವಿಸಬೇಡ್ರಿ. ಈ ಸಂದರ್ಭ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಈ ಲೋಕಕ್ಕೆ ರಕ್ತ ಮಾಂಸಧಾರಿಯಾಗಿ ಬಂದನು. ಮನುಷ್ಯನಾಗಿ ಅಲ್ಲ, ಅಥವಾ ಮನುಜಾವತಾರಿ ಆಗಿಯೂ ಅಲ್ಲ. ಅದು ತಪ್ಪು ಅಭಿಪ್ರಾಯ ಮತ್ತು ತಪ್ಪು ಅರ್ಥವನ್ನ ಕಲ್ಪಿಸುವಂತ ಪದಗಳಾಗಿದೆ. ನಾವು ಆ ಪದಗಳನ್ನ ಪ್ರಯೋಗ ಮಾಡಬಾರದು. ಅದರ ಬದಲಾಗಿ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ಹೇಳುವಾಗ ಅದು ಸರಿಯಾದ ಉಚ್ಚಾರಣೆ, ಸರಿಯಾದ ಪದ ಪ್ರಯೋಗವಾಗಿರ್ತದೆ. ಇದರಲ್ಲಿ ನಾವು 8ನೇ ವಚನದಿಂದ ಇದರ ಸಿಚುಯೇಷನ್, ಆ ಪರಿಸ್ಥಿತಿ ಆ ದಿವಸದಲ್ಲಿ ಹೇಗಿತ್ತು, 2025 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಸಿಚುಯೇಷನ್ ಹೇಗಿತ್ತು ಎಂಬುದನ್ನ ನಾವು ಅಲ್ಲಿ ಗಮನಿಸಬಹುದು. ಈ ಭಾಗಕ್ಕೆ ಸತ್ಯವೇದದಲ್ಲಿ ಶುಭ ಸಮಾಚಾರ, ಗುಡ್ ನ್ಯೂಸ್ ಎಂಬುದಾಗಿ ಸತ್ಯವೇದ ಶಾಸ್ತ್ರಜ್ಞರು ವ್ಯಾಖ್ಯಾನಿಸ್ತಾರೆ. ಅದನ್ನ ನಾನು ಒಂದು ಬಾರಿ ನಿಮಗೆ ಓದ್ತೇನೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ. ಅಂದ್ರೆ ಆ ಬೆತ್ಲೆಹೇಮ್ ಪಟ್ಟಣದ ಪಕ್ಕದಲ್ಲೋ ಅಥವಾ ವ್ಯಾಪ್ತಿಯಲ್ಲೋ ಯಾವುದೋ ಒಂದು ಹೊಲದಲ್ಲಿ ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನ ಕಾಯ್ತಾ ಇದ್ರು. ಬಹುಶಃ ಬೆಂಕಿ ಹಾಕೊಂಡು ಕಾಯ್ತಾ ಇದ್ರು. ಇಟ್ಸ್ ಕಾಮನ್ ಆಗಿ ಯೋಚನೆ ಮಾಡುವಂತ ವಿಷಯ. ಚಳಿ ಇತ್ತು ಎಂದು ಕೆಲವರು ಹೇಳ್ತಾರೆ. ಚಳಿ ಇತ್ತು ಎಂಬುದಕ್ಕೆ ಎವಿಡೆನ್ಸು, ಅದಕ್ಕೆ ಸಾಕ್ಷಿ ಇಲ್ಲದೆ ನಾವು ಅದನ್ನ ನಿರ್ಧರಿಸಲು ಸಾಧ್ಯವಿಲ್ಲ. ಆದರೆ ರಾತ್ರಿಯಲ್ಲಿ ಮಾಮೂಲಿನಂತೆ ಸ್ವಲ್ಪ ಚಳಿ ಇರಬಹುದು ಆ ಸ್ಥಳದಲ್ಲಿ, ಇಲ್ಲದೇ ಇರಬಹುದು. ಕುರುಬರು ಕುರಿಯನ್ನ ಕಾಯ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಾವು 9ನೇ ವಚನವನ್ನ ನೋಡುವಾಗ, ಕರ್ತನ ದೂತನೊಬ್ಬನು ಎಂಬ ದೇವದೂತನು, ಕರ್ತನ ದೂತನು ಎಂಬುವಾಗ ಅದು ದೇವದೂತನು ಬಂದು ಅವರ ಎದುರಿನಲ್ಲಿ ನಿಂತನು, ಆ ಕುರುಬರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಇಟ್ಸ್ ದ ವಂಡರ್ಫುಲ್ ಸಿಚುಯೇಷನ್. ಯಾಕಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಬೆತ್ಲೆಹೇಮ್ನಲ್ಲಿ ಅವನು ಜನಿಸಿದಂತ ಆ ಒಂದು ಸಂದರ್ಭವನ್ನ ಕರ್ತನು ಬಹಳ ಸಂತೋಷವಾಗಿ ನಮಗೆ ಈ ಜನರಿಗೆ ತಿಳಿಸುವುದರ ಮೂಲಕ ನಮಗೂ ಕೂಡ ತಿಳಿಸಬೇಕಾಗಿತ್ತು. ಈ ಕಾರಣದಿಂದ ತನ್ನ ದೂತನನ್ನೇ ಇಲ್ಲಿ ಮೊದಲಾಗಿ ಇಲ್ಲಿ ಕಳಿಸಿದ್ದಾನೆ, ಈ ಸುವಾರ್ತೆಯನ್ನ, ಈ ಶುಭ ಸಮಾಚಾರವನ್ನ ತಿಳಿಸ್ಲಿಕ್ಕೆ. ಕರ್ತನ ಪ್ರಭೆ ಅಂತ ಹೇಳುವಾಗ ಅದು ಬೆಳಕು. ಆಗ ಬಹುಶಃ ಇಡೀ ಲೋಕವೇ ಬೆಳಕಾಗಿರಬಹುದೇನೋ. ಯಾಕಂದ್ರೆ ದೇವದೂತನಿಗೆ ನಾವು ಪ್ರಕಟಣೆಯ ಗ್ರಂಥದಲ್ಲಿ ಓದುವಾಗ ಅವನು ಈ ಭೂಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಭೂಲೋಕವೆಲ್ಲ ಬೆಳಕಾಯಿತು ಎಂಬುದಾಗಿ ವಾಕ್ಯ ಸಿಗ್ತದೆ ನಮಗೆ. ಹಾಗಾಗಿ ಒಬ್ಬ ದೇವದೂತನು ಬಹಳ ಪ್ರಕಾಶಮಾನವುಳ್ಳವನಾಗಿರುವುದರಿಂದ ಬೆಳಕಾಗಿರಬಹುದು. ಬೆಳಕು ಬಂದಿದೆ. ಕರ್ತನ ಪ್ರಭೆಯು ಅವರ ಸುತ್ತಲೂ ಕಾಣಿಸಿತು ಅಂದ್ರೆ ಆತನ ಪ್ರಭೆ ಅಂತ ಹೇಳುವಾಗ ಅದು ಬೆಳಕು. ಅವರು ಬಹಳವಾಗಿ ಎದುರಿದರು. ಹೌದು, ಅದು ಭಯವಾಗುವಂತ ಒಂದು ಪರಿಸ್ಥಿತಿಯಾಗಿದೆ. ಆ ಒಂದು ಅದ್ಭುತವಾದಂತ ರೂಪವನ್ನ, ಬೆಳಕನ್ನ, ಮಹಿಮೆಯನ್ನ ನೋಡುವಾಗ ಅವ್ರಿಗೆ ಹಿಂದೆ ಎಂದು ಕಂಡರಿಯದಂತಹದ್ರಿಂದ ಅದು ಬಹಳವಾಗಿ ಹೆದರಿಸುವಂತ, ಭಯಪಡುವಂತ ವಿಷಯ. ಹಾಗಾಗಿ ಅವರು ಹೆದರಿದರು. ಆಗ ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ,
ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳುವನು. ಅಂದ್ರೆ ಮರಿಯಳಿಗೆ ಹೊಟ್ಟೆಯಿಂದ ಕರ್ತನಾದ ಯೇಸು ಕ್ರಿಸ್ತನು ಶಿಶುವಾಗಿ ಜನಿಸಿದ್ದಾನೆ. ಅವನಿಗೆ ಎಲ್ಲೂ ಸ್ಥಳ ಸಿಗದೇ ಇರುವುದರಿಂದ ಛತ್ರದಲ್ಲಿರ್ತಕ್ಕಂಥ ಆ ಗೋದಲಿ ಅಂತ ಹೇಳಿದ್ರೆ ಕುದುರೆಗಳು, ಹಸು ಮತ್ತು ಜಾನುವಾರುಗಳು ಹುಲ್ಲನ್ನ ಹಾಕಿ ಆ ಹುಲ್ಲು ಆ ಕಡೆ ಈ ಕಡೆ ಹೋಗದ ಹಾಗೆ ಒಂದು ರಕ್ಷಣೆ ಇರತಕ್ಕಂತ ಒಂದು ಚಾನೆಲ್, ಮರದಿಂದ ಮಾಡಿದಂತ ಒಂದು ಚಾನೆಲ್, ಅದು ನಾಲೆ ತರ ಇರ್ತದೆ ಚಿಕ್ಕದಾಗಿ. ಅದರಲ್ಲಿ ಹುಲ್ಲನ್ನ ಹಾಕ್ತಾರೆ. ಅದು ಪ್ರಾಣಿಗಳು ಅದನ್ನ ಮೇಯುವಾಗ ಅದು ಆ ಕಡೆ ಈ ಕಡೆ ಅಂದ್ರೂ ಅದು ಎಲ್ಲೂ ಲಾಸ್ ಆಗೋದಿಲ್ಲ. ಹಂಗಾಗಿ ಗೋದಲಿ ಎಂಬುದಾಗಿ ಅದನ್ನ ಕರೀತಾರೆ. ಅಲ್ಲಿ ಆತನನ್ನ ಮಲಗಿಸಿದ್ದಾನೆ. ಸಮ್ಮೋನ್ ಸೇಲ್ಸ್, ಕೆಲವರು ಹೇಳ್ತಾರೆ ನಾವೇ ರಾಗಗಳೆಲ್ಲ ಹಾಡಿದ್ದೀವಿ, ಜನಿಸಿದನಾರು ಗೋದಲಿಯಲ್ಲಿ ವಿನಯದ ಶಿಶುವಾಗಿ ಅಂತ ಹೇಳಿ. ಆ ರಾಗ ಕೆಲವಾಗಿ ಅದು ಎಲ್ಲೋ ಯಾವುದನ್ನು ಕಾಪಿ ಮಾಡಿದಂತ ರಾಗ ಇರಬಹುದು. ಅದು ಗೋದಲಿಯಲ್ಲಿ ಜನನವಾಗಿಲ್ಲ, ಆದರೆ ಮಲಗಿಸಿದನು ಎಂಬುದಕ್ಕೆ ಸತ್ಯವೇದ ಸಂಪೂರ್ಣವಾಗಿ ನಮಗೆ ತಿಳಿಸ್ತದೆ. ಈಗ ಅದನ್ನೆಲ್ಲ ನಾನು ಹೇಳುವುದು ನನ್ನ ಒಂದು ಈ ದಿನದ ಒಂದು ಸಬ್ಜೆಕ್ಟ್ ಅಲ್ಲ, ಆದ್ರೆ ಸುವಾರ್ತೆಯನ್ನು ಹೇಳುವುದು ನನ್ನ ಒಂದು ಸಬ್ಜೆಕ್ಟ್ ಈ ದಿನ. ಆದ್ದರಿಂದ ದೇವರ ಮನಸ್ಸನ್ನ, ಆತನು ಹೇಳಿದ ಮಾತನ್ನ ನಿಮಗೆ ತಿಳಿಸುವುದು ನನ್ನ ಒಂದು ಈ ದಿನದ ವಿಷಯ ವಸ್ತು. ಆದ್ರಿಂದ ನಾನು ಅದಕ್ಕೆ ಬರ್ತೇನೆ. ಇದನ್ನ ಹೇಳಿದಾಗ ತಕ್ಷಣದಲ್ಲಿ ಇನ್ನೊಂದು ಅದ್ಭುತವಾದಂತ ಒಂದು ಕಾರ್ಯವನ್ನು ನಡೆಸಲ್ಪಡ್ತದೆ. 13ನೇ ವಚನದಲ್ಲಿ, ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿತು. ಅವರು ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ಎಂಬುದಾಗಿ ಈಗಾಗಲೇ ನಾವು ಕಲ್ತಿದ್ದೇವೆ. ದೇವದೂತರ ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡುವಾಗ ಅವರ ಸಂಖ್ಯೆ ಅಷ್ಟಿರ್ತದೆ. ಅವರು ಬೆಳಕಾಗಿರ್ತಾರೆ, ಅದ್ಭುತ ಸ್ವರೂಪ ಉಳ್ಳವರು ಅವರು. ಅಂತ ಒಂದು ಗುಂಪು ಅಂತ ಹೇಳುವಾಗ 1,85,000 ಜನ ಎಂಬುದಾಗಿ ಹಳೆಯ ಅರಸುಗಳ ಪುಸ್ತಕದಲ್ಲಿ ನಮಗೆ ರೆಫರೆನ್ಸ್ ಸಿಗ್ತದೆ. 1,85,000 ಜನ ಇರಬಹುದು, ಮತ್ತು ಇನ್ನೂ ಹೆಚ್ಚಿರಬಹುದು, ಇಲ್ಲ ಕಮ್ಮಿ ಇರಬಹುದು. ಅದು ತರ್ಕ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಎಷ್ಟು ಬರ್ದಿದ್ಯೋ ಅಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಒಂದು ಗುಂಪು, ದೇವದೂತರ ಗುಂಪು ಅಲ್ಲಿ ಕಾಣಿಸಿಕೊಂಡು ಅವರು ಹೇಳುವಂತ ಮಾತು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಅವರ ಒಂದು ಮೆಸೇಜ್ ಏನಿತ್ತು ಆ ದಿವಸ ಅಂತ ಹೇಳಿದ್ರೆ, ಆ ದೇವದೂತರು ಇಲ್ಲಿ ಬಂದು ಹೇಳ್ಬೇಕಾದ್ರೆ ಅದು ಕರ್ತನ ಆಜ್ಞೆ ಇಲ್ಲದೆ ಅವರು ಬರೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ದೇವದೂತನು ಬರ್ಬೇಕಾದ್ರೂ ಅಷ್ಟೇ, ಅವರ ದಂಡು ಬರ್ಬೇಕಾದ್ರೂ ಅಷ್ಟೇ, ಯಾರು ಬರ್ಬೇಕಾದ್ರೂ ಅಷ್ಟೇ ಪರಲೋಕದಿಂದ ಅವರು ದೇವರ ಆಜ್ಞೆ ಇಲ್ಲದೆ ಬರುವುದು ಆಗುವುದಕ್ಕೆ ಸಾಧ್ಯ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರೇ ಈ ಮೆಸೇಜ್ ಅನ್ನ, ಈ ಸಂದೇಶವನ್ನ, ಈ ಶುಭ ಸಂದೇಶವನ್ನ ಇವ್ರಿಗೆ ತಿಳಿಸ್ರಿ ಎಂಬುದಾಗಿ ಆಜ್ಞೆ ಮಾಡಿ ಅವರನ್ನು ಕಳಿಸಿದ್ದಾನೆ. ದೇವರ ಮನಸ್ಸಿನಲ್ಲಿ ಇರತಕ್ಕಂತ ಒಂದು ಸಂತೋಷ, ಒಂದು ಸಮಾಧಾನವನ್ನ ದೇವರು ತಾನು ನೇರವಾಗಿ ಬರಲಿಕ್ಕೆ ಸಾಧ್ಯವಿಲ್ಲದೆ ಇರುವುದರಿಂದ, ಧೈರ್ಯವಾಗಿ ಮನುಷ್ಯರೊಂದಿಗೆ ಮಾತಾಡ್ಲಿಕ್ಕೆ ಆಗದೇ ಇರುವುದರಿಂದ ದೇವದೂತರ ಮೂಲಕ ಅಂತ ಹೇಳುವಾಗ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಕಡೆ ದೇವರು ಮಾತನಾಡಿದ್ದಾನೆ, ಇಲ್ಲ ಅಂತಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಮಾತನಾಡಿದವರು ಯಾರು? ಅದು ತಂದೆಯಾದ ದೇವರು, ಮಗನಾದ ದೇವರು, ಇಬ್ಬರೂ ಕೂಡ ಮಾತನಾಡಿದ್ದಾರೆ. ಆದ್ರೆ ಈ ಶುಭ ಸಂದೇಶವನ್ನ ತಿಳಿಸ್ಲಿಕ್ಕೆ ತನ್ನ ದೇವದೂತರ ಗುಂಪನ್ನ ದೇವರು ಇಲ್ಲಿ ಉಪಯೋಗಿಸುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಅವರು ಬಂದು ಬಹಳ ಸಂತೋಷವಾಗಿ ಹೇಳ್ತಿರುವಂತ ಒಂದು ದೇವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆ ಸಂದೇಶ ಏನು ಅಂತ ಹೇಳಿದ್ರೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ಇದರ ಅರ್ಥವನ್ನ ನಾವು ಗ್ರಹಿಸಿಕೊಳ್ಳಬೇಕು. ಇಲ್ಲಿ 3 ವಿಷಯಗಳನ್ನ ದೇವರು ತನ್ನ ಮನಸ್ಸಿನಲ್ಲಿರುವಂತದ್ದನ್ನ, ತನ್ನ ನಿರ್ಣಯವನ್ನ, ತಾನು ತೆಗೆದುಕೊಂಡಂತ ಆ ದೃಢ ಸಂಕಲ್ಪವನ್ನ, ಅಂದ್ರೆ ರಕ್ಷಣೆಯ ಯೋಜನೆಯ ಆ ಯೋಜನೆಯ ಉದ್ದೇಶವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. 3 ಭಾಗವಾಗಿ ತಿಳಿಸ್ತಾರೆ ಅವರು. 1, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ನಂಬರ್ 1. ನಂಬರ್ 2, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ನಂಬರ್ 2, ದೇವರು ಅವರಿಗೆ ಒಲಿಯುತ್ತಾನೆ. ಇದು 3. ಮೂರನೇದು. ಈ 3 ವರಗಳು ಉಚಿತವಾದ ವರಗಳನ್ನ
ತನ್ನ ಮಗನು ಈ ಲೋಕಕ್ಕೆ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಅನೇಕ ಜನರ ಪಾಪಗಳನ್ನ ತನ್ನ ಮೈ ಮೇಲೆ ಹೊತ್ತುಕೊಂಡು ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಿಕೊಂಡು ಸಮಾಧಾನ ಯಜ್ಞವಾಗಿ ಸಮರ್ಪಿಸಿಕೊಂಡು ಬಿಡುಗಡೆಯನ್ನ ಮಾಡ್ಲಿಕ್ಕೆ, ಆ ಸೈತಾನನ ದಾಸತ್ವದೊಳಗಿಂದ ಬಿಡುಗಡೆ ಮಾಡ್ಲಿಕ್ಕೆ ಆತನು ಬಂದಂತ ದಿನದಲ್ಲಿ ದೇವರು ಅನೌನ್ಸ್ ಮಾಡ್ತಕ್ಕಂತ 3 ಉಚಿತವಾದ ವರಗಳು ಆಗಿದ್ದಾವೆ. ಅವಕ್ಕೆ ಪ್ರತಿಯಾಗಿ ದೇವರು ಏನನ್ನೂ ಕೇಳಿಲ್ಲ, ಏನನ್ನು ಕೇಳುವುದೂ ಇಲ್ಲ ನಮ್ಮ ಹತ್ರ. ಯಾಕಂದ್ರೆ ಏನಾದ್ರು ಕೇಳಿದ್ರೆ ಅದನ್ನು ಮಾಡುವ ಶಕ್ತಿಯು ಕೂಡ ನಮ್ಮಲ್ಲಿ ಇಲ್ಲ. ಹಾಗಾಗಿ ಉಚಿತವಾಗಿ ಈ ವರಗಳನ್ನ ನಮಗೆ ಅನೌನ್ಸ್ ಮಾಡಿ ಡಿಕ್ಲೇರ್ ಆರ್ಡರ್ ಮಾಡ್ತಾ ಇದ್ದಾನೆ. ನಾನು ಇದನ್ನ ಸ್ಯಾಂಕ್ಷನ್ ಮಾಡಿದ್ದೀನಿ, ನಿಮಗೆ ಇದನ್ನ ಮಂಜೂರು ಮಾಡಿದ್ದೇನೆ. ನಿಮಗಿರ್ತಕ್ಕಂಥ ಒಂದೇ ಒಂದು ಕೆಲಸ, ಈಗ ನಾನು ನನ್ನ ಮಗನು ಇನ್ನು 33 ವರ್ಷದೊಳಗೆ ಒಂದು ದೊಡ್ಡ ಕಾರ್ಯವನ್ನ ಈ ಲೋಕದಲ್ಲಿ ಮಾಡ್ತೇವೆ. ರಕ್ಷಣಾ ಯೋಜನೆಯನ್ನು ಸಂಪೂರ್ಣಗೊಳಿಸ್ತೇವೆ. ಈ ಯೋಜನೆ ಸಿದ್ಧವಾದದ್ದು ಜಗದುತ್ಪತ್ತಿಗೆ ಮೊದಲೇ ಸಿದ್ಧವಾಯಿತು. ನೀವು ಈ ಲೋಕ ಉಂಟಾಗುವುದಕ್ಕಿಂತ ಮೊದಲೇ ಸಿದ್ಧ ಮಾಡಿದನು ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ದೇವರು, ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರು ತನ್ನ ಮಗನೊಂದಿಗೆ ಸಿದ್ಧ ಮಾಡಿದಂತ ಆ ಯೋಜನೆ ಈಗ ಸಂಪೂರ್ಣಗೊಳಿಸ್ತದೆ. ಈ 33 ವರ್ಷಗಳಲ್ಲಿ ಗೊಳಿಸುವಾಗ ನಿಮಗೆ ಮನುಷ್ಯರಾದವನು ಮಾಡಬೇಕಾದ ಒಂದೇ ಒಂದು ಕೆಲಸ, ನಂಬುವುದು ಮಾತ್ರ. ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವುದು ಮಾತ್ರ ಮನುಷ್ಯನಿಗೆ ಉಳಿಸಿದ್ದಾನೆ. ಇಲ್ಲಿ ರಕ್ಷಿಸಲ್ಪಡುವಂತ ವಸ್ತು, ಮೆಟೀರಿಯಲ್ ಯಾವುದು ಅಂತ ಹೇಳಿದ್ರೆ ಅದು ಮನುಷ್ಯನೇ ಆಗಿದ್ದಾನೆ. ಆ ಮನುಷ್ಯ ಇಂಥ ಮನುಷ್ಯ ಅಂತ ಅಲ್ಲ, ಎಲ್ಲಾ ಮನುಷ್ಯರು, ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಮನುಷ್ಯರು ರಕ್ಷಿಸಲ್ಪಡಬೇಕಾಗಿರೋದ್ರಿಂದ ರಕ್ಷಿಸಲ್ಪಡುವಂತವರು ಮನುಷ್ಯರು ಮಾತ್ರ. ಬೇರೆ ಇನ್ಯಾರಿಗೂ ರಕ್ಷಣೆಯ ಅವಶ್ಯಕತೆ ಇಲ್ಲ, ಬೇರೆ ಯಾರಿಗೂ ರಕ್ಷಣೆ ಸಿಗುವುದೂ ಇಲ್ಲ. ಆ ಒಂದು ಫ್ರೀ ಗಿಫ್ಟ್ಸ್, 3 ಗಿಫ್ಟ್ಗಳನ್ನ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾನೆ ನಮ್ಮದೇ ಕರ್ತನು. ಸಂತೋಷದ ಸಮಯ. ಕರ್ತನು ಇಲ್ಲಿ ಬಲುಪಶುವಾಗಿ ಹುಟ್ಟಿದ್ದಾನೆ, ಅದು ಬಹಳ ಮುಖ್ಯ. ಮುಂದೆ ನಾನು ಹೇಳ್ತೇನೆ ಅದ್ರ ಸೀರಿಯಸ್ನೆಸ್ ಏನು ಅಂತ ಹೇಳಿ. ಆಗ ಈ 3 ಉಚಿತವಾದ ವರಗಳನ್ನ ದೇವದೂತರ ಮೂಲಕ ಅವನು ಅನೌನ್ಸ್ ಮಾಡುವಾಗ, ನಮಗೆ ಮಂಜೂರು ಮಾಡುತ್ತಿರುವಾಗ ಅದರ ಅರ್ಥಗಳನ್ನ ನಾವು ಈ ಸಮಯದಲ್ಲಿ ಗ್ರಹಿಸಿಕೊಳ್ಳಲು ಪ್ರಯತ್ನ ಮಾಡೋಣ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಅಂತ ಹೇಳುವಾಗ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕೂ ಮೂಲಕರ್ತನಾಗಿದ್ದವನು, ಸಕಲ ಸೃಷ್ಟಿಯನ್ನು ಮಾಡಿದವನು, ದೇವರು ಯಾರಿಗಾಗಿ ಎಲ್ಲವನ್ನೂ ಇಲ್ಲಿ ಸೃಷ್ಟಿ ಮಾಡಿದನೋ, ಯಾರಿಗೋಸ್ಕರ ಮಾಡಿದನೋ ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದನು. ಕರ್ತನಾದ ಯೇಸು ಕ್ರಿಸ್ತನಿಗಾಗಿಯೇ ಸಕಲವೂ ಉಂಟಾಯಿತು. ಎಲ್ಲಾ ಸೃಷ್ಟಿಗಳು ಆತನಿಂದಲೇ, ಆತನ ಮೂಲಕವಾಗಿ, ಆತನಿಗೋಸ್ಕರವೇ ಉಂಟಾಯಿತು. ಆದರೆ ಮನುಷ್ಯನು ಆ ದಿವಸ ಆದಾಮ್ ಅವಳು ಮಾಡಿದಂತ ಆ ಒಂದು ತಪ್ಪು ಕೆಲಸದಿಂದ ದೇವರ ಮಹಿಮೆಯಿಂದ ಅವರು ಹೊರಗೆ ಬರಬೇಕಾಯ್ತು. ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಸಹ ಕರೆಕ್ಟ್ ಆಗಿ ನಾವು ಸರಿಯಾಗಿ ಓದ್ತೇವೆ. ದೇವರು ತನ್ನ ಒಂದು ಮಹಿಮೆಯ ಆ ಒಂದು ವ್ಯಾಪ್ತಿಯಿಂದ ಆ ಎಡೆನ್ ತೋಟದಿಂದ ಅವರನ್ನು ಹೊರಡಿಸುವಾಗ ಅವರಿಗೆ ಚರ್ಮದ ಅಂಗಿಗಳನ್ನು ಮಾಡಿಸಿ ಅವರನ್ನು ಹೊರಗೆ ಹಾಕಿದನು. ಯಾಕಂತ ಹೇಳಿದ್ರೆ, ಈ ಯಾವುದನ್ನ ತಿನ್ನಬಾರದು, ಈ ಹಣ್ಣನ್ನ ತಿನ್ನಬೇಡ್ರಿ ಅಂತ ಹೇಳಿ ಯಾವುದ ಮರದ ಫಲವನ್ನು ತಿನ್ನಬಾರದು ಎಂದು ಹೇಳಿದ್ದನೋ ಅದನ್ನ ದೇವರ ವಿರೋಧಿಯಾದಂತ ಸೈತಾನನ ಮಾತಿಗೆ ಬಹಳವಾಗಿ ಬೆಲೆ ಕೊಟ್ಟು ಅವನ ಬೋಧನೆಯನ್ನು ಅಂಗೀಕರಿಸಿ ಅವಳು ಆ ಹಣ್ಣನ್ನ ನೋಡಿ ವ್ಯಾಮೋಹಗೊಂಡು ಅದನ್ನು ಕಿತ್ತು ತಿಂದು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ತನ್ನ ಗಂಡನಿಗೂ ಕೊಡಲಾಗಿ, ಆದಾಮನು ಕೂಡ ಅದನ್ನ ತಿನ್ನಲಾಗಿ ಈ ಲೋಕಕ್ಕೆ ಶಾಪ ಬಂತು ಎಂಬುದಾಗಿ ನಾವು 3ನೇ ಅಧ್ಯಾಯ 17-18ರಲ್ಲಿ ಸ್ಪಷ್ಟವಾಗಿ ನಾವು ಓದ್ತೇವೆ ಆದಿಕಾಂಡ ಪುಸ್ತಕದಲ್ಲಿ. ಅದರ ಪ್ರಕಾರ ಆ ದಿನ ಆತನು ಅವರಿಗೆ ಬೆತ್ತಲಾದದ್ದನ್ನ ನೋಡಿ ಮತ್ತು ಅವರ ದೇಹ ಅವತ್ತು ಮಹಿಮಾ ರೂಪ ಉಳ್ಳವರಾಗಿದ್ದರು. ಗಂಡ ಹೆಂಡತಿ ಇಬ್ಬರು ಕೂಡ ದೇವರ ಜೊತೆಯಲ್ಲಿ, ಪರಾತ್ಪರನಾದ ದೇವರ ಜೊತೆಯಲ್ಲಿ ಅವರು ವಾಕಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ
ಅವರು ತಂಗಾಳಿಯಲ್ಲಿ ಸಂಚಾರ ಮಾಡುವಂತಹ ಒಂದು ನಿಕಟ ಸಂಬಂಧವನ್ನ, ಆ ಒಂದು ಅಧಿಕಾರವನ್ನ, ಆ ಒಂದು ಸ್ವತಂತ್ರವು ಅವ್ರಿಗಿತ್ತು. ಅವರ ದೇಹಗಳು ಯಾವುದೇ ರೀತಿಯ ಕಾಯಿಲೆಗಳು ಒಳಗೊಂಡ ದೇಹ ಆಗಿರ್ಲಿಲ್ಲ. ಅದಕ್ಕೆ ಯಾವ ಕಾಯಿಲೆನೂ ಅವರಿಗೆ ಬರುವಂತ ರೀತಿಯಲ್ಲಿ ಇರಲಿಲ್ಲ. ಬಹಳ ಪರಿಶುದ್ಧವಾಗಿಯೂ ಶಕ್ತಿಯುತವಾಗಿಯೂ ಅದು ಬಹಳ ಅದ್ಭುತವಾಗಿಯೂ ಮಹಿಮೆ ಉಳ್ಳದಾಗಿಯೂ ಬೆಳಕಾಗಿಯೂ ಇದ್ದದ್ದು ಅವರು. ಅಷ್ಟು ಸ್ಟ್ರಾಂಗ್ ಪರ್ಸನಾಲಿಟಿ ಅವರಿಗೆ, ಪ್ಯೂರ್ ಪರ್ಸನಾಲಿಟಿ ಆಸ್ ಎ ಗಾಡ್, ದೇವರ ರೀತಿಯಲ್ಲೇ ಸೃಷ್ಟಿಯಾದವರು. ಆದರೆ ಅವೆಲ್ಲವನ್ನು ಅವರು ಕಳೆದುಕೊಂಡು ಬಿಟ್ರು ಸೈತಾನನ ಮಾತನ್ನ ಕೇಳಿ. ಕಳೆದುಕೊಂಡಾಗ ಅವರು ಬೆತ್ತಲಾದರು ಎಂಬುದನ್ನ ಅವರು ಗ್ರಹಿಸಿಕೊಳ್ಳಲಾಗಿ ಪಾಪದ ಆ ಜ್ಞಾನ ಅವರಲ್ಲಿ ಬಂತು. ಅವರ ದೇಹ ಸಂಪೂರ್ಣವಾಗಿ ಎಷ್ಟು ಕಾಯಿಲೆಗಳಿದೆಯೋ ಈ ಲೋಕದಲ್ಲಿ ಅಷ್ಟು ಕಾಯಿಲೆಗಳ ಕಣಜವಾಗಿ ಮಾರ್ಪಡಿಸಿತು. ಅವರ ದೇಹ, ನಮ್ಮ ದೇಹಗಳು, ಅವರ ಮೂಲಕ ಬಂದಂತ ನಮ್ಮ ದೇಹಗಳು ಕೂಡ ಇವತ್ತು ಕಾಯಿಲೆ ಕಾಯಿಲೆ ಕಾಯಿಲೆ, ಕಷ್ಟ ಕಷ್ಟ ಕಷ್ಟ, ಸೋಲಿನ ಜೀವಿತ. ಎಲ್ಲಿ ಕೈ ಹಾಕಿದರೂ ನೋವು, ಎಲ್ಲಿ ಮುಟ್ಟಿದರೂ ನೋವು, ಅಪಮಾನಗಳು, ನಿಂದೆ, ಭಯಂಕರವಾದ ಪರಿಸ್ಥಿತಿ. ಈ ಲೋಕದಲ್ಲೇ ಒಂದು ಟೆಂಪರವರಿ, ತಾತ್ಕಾಲಿಕ ನರಕ ನಮಗೆ ಪ್ರಾಪ್ತಿಯಾಗಿ ಹೋಗಿರ್ತದೆ. ಅದನ್ನ ನಾವು ಸುಮ್ಮನೆ ಬಂಡಾಟಕ್ಕೆ ಕೆಲವು ಸಂತೋಷವನ್ನ ಪಡ್ತೇವೆ ಹೊರತು ನಿಜವಾದ ಸಂತೋಷ ಈ ಲೋಕದಲ್ಲಿ ಸಿಗುವುದಿಲ್ಲ. ಈ ಲೋಕದ ಯಾವ ಮೂಲದಲ್ಲೂ ನಿಜವಾದ ಸಂತೋಷವಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಅಂತ ಒಂದು ಪರಿಸ್ಥಿತಿಗೆ ಅವ್ರಿಗೆ ತಲುಪಿದಾಗ ಅವರ ಮಾನ ಮತ್ತು ಪ್ರಾಣ ಸಂರಕ್ಷಣೆಯ ದೃಷ್ಟಿಯಿಂದ ದೇವರು ಎಷ್ಟು ಒಳ್ಳೆಯವನು. ಅವ್ರನ್ನ ಆವತ್ತೇ ಸಂಪೂರ್ಣವಾಗಿ ಅವ್ರನ್ನ ದಮನ ಮಾಡಿಬಿಡ್ಬೋದಾಗಿತ್ತು, ಸೈತಾನ ಜೊತೆಯಲ್ಲಿ ಮಾಡ್ಲಿಲ್ಲ. ಆದ್ರೆ ಅವರಿಗೆ ಒಂದು ಪ್ರಾಣಿಯನ್ನ ಕೊಂದು ಅದರ ಚರ್ಮವನ್ನ ತೆಗೆದು ಅವರಿಗೆ ಒಂದು ಅಂಗಿಯನ್ನ ಮಾಡಿ ಅವರಿಬ್ಬರಿಗೂ ಮಾನ ಮರ್ಯಾದೆಗಳನ್ನ ಮುಚ್ಚಿ ಅವರ ಪ್ರಾಣ ಸಂರಕ್ಷಣೆ ಮಾಡಿ ಅಲ್ಲಿಂದ ಅವರನ್ನ ಹೊರಡಿಸಿ ಬಿಟ್ಟನು. ನಾವು ದಯವಿಟ್ಟು ಆ ಒಂದು ಭಾಗವನ್ನ ನಾವು ತೆಗೆದು ಓದೋಣ. ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರ ದಗದಗನೆ ಪ್ರಜ್ವಲಿಸುವ ಸುತ್ತುವ ಕತ್ತಿಯನ್ನು ಕೂಡ ಕಾವಲಾಗಿರಿಸಿದ. ಅಲ್ಲಿ ಮತ್ತೆ ಪುನಃ ಅವರು ಬರುವಂತಿಲ್ಲ. ದೇವರಿಗೂ ಮನುಷ್ಯನಿಗೂ ಇದ್ದಂತ ಸಂಬಂಧ ಕಡಿದು ಹೋಯಿತು, ಸಂಪೂರ್ಣವಾಗಿ ಕಡಿದು ಹೋಯಿತು. ಆದಾಮನಿಂದ ಹುಟ್ಟಿದಂತ ಸಂತತಿ ಕೇವಲ ತಪ್ಪುಗಳನ್ನೇ ಮಾಡ್ತಾ ಬಂದರು. ಆದರೂ ಆ ತಪ್ಪಿನಲ್ಲೇ ಕೆಲವು ಒಳ್ಳೆಯದನ್ನ ಹುಡುಕಿ ಪ್ರೀತಿ ಮಾಡಿದನು ನಮ್ಮ ಕರ್ತನಾದ ನಮ್ಮ ದೇವರು, ಪರಲೋಕದ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರ ಆತ್ಮನ ದೇವರು, ತ್ರೇಕಳುಳ್ಳ ದೇವರು. ಆ ಕೆಲಸವನ್ನ ಆತನು ಮಾಡಿದನು. ಒಬ್ಬನೇ ಸರ್ವಶಕ್ತನಾದ ದೇವರು. ಆ ಒಂದು ಸಂಬಂಧ ಅವತ್ತು ಕಡಿದು ಹೋದದ್ದು ಅನಂತರ ಬಂದಂತ ಆ ದಶಾಜ್ಞೆಗಳು, ಆ ಧರ್ಮಶಾಸ್ತ್ರ ಇನ್ನೂ ಸಂಪೂರ್ಣವಾಗಿ ದೂರ ಮಾಡಿಬಿಟ್ಟಿತ್ತು ಅವ್ರನ್ನ. ಅಡ್ಡ ಗೋಡೆಯಾಗಿ ನಿಂತುಕೊಂಡು ಬಿಡ್ತು ಧರ್ಮಶಾಸ್ತ್ರ. 10 ಕಟ್ಟಳೆಗಳು, 100-150 ಕಾನೂನುಗಳು ಅದರಲ್ಲಿ ಬರೆದಿದೆ. ಅವೆಲ್ಲವೂ ಮನುಷ್ಯನಿಗೆ ಅಡ್ಡಗೋಡೆಯಾಗಿ ನಿರ್ಮಾಣವಾಗಿ ಹೋಯಿತು. ಆದ್ರೆ ದೇವರಿಗಿದ್ದಂತ ಮನಸ್ಸು ಏನು ಅಂತ ಹೇಳಿದ್ರೆ, ಮನುಷ್ಯರೊಂದಿಗೆ ಇರಬೇಕು, ಇರಬೇಕೆಂಬುದು ಆತನ ದೊಡ್ಡ ಅಭಿಲಾಷೆ. ಈ ಕಾರಣದಿಂದಲೇ ಪಾಪವನ್ನೇ ಮುಖ್ಯವಾಗಿ ಪ್ರೀತಿಸಿದಂತ ಇಸ್ರೇಲರ ನಡುವೆ ನಾನು ವಾಸ ಮಾಡ್ತೇನೆ, ನನಗೊಂದು ದೇವಸ್ಥಾನವನ್ನು ಕಟ್ಟು ಎಂಬುದಾಗಿ ಮೋಶೆಯ ಮೂಲಕ ತನ್ನ ಆಸೆಯನ್ನ ವ್ಯಕ್ತಪಡಿಸುವುದನ್ನ ನಾವು ಗಮನಿಸಿದಾಗ ಆತನ ಎಷ್ಟು ಒಳ್ಳೆಯವನು ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಇಂಥ ಒಂದು ಸ್ಥಿತಿಯಲ್ಲಿ ಇದ್ದಂತ ಮನುಷ್ಯನನ್ನ ಪುನಃ ತನ್ನ ಬಳಿಗೆ ತೆಗೆದುಕೊಳ್ಳಬೇಕು. ಅದು ಸಾಧ್ಯವಿಲ್ಲದ ಮಾತು. ಆದ್ರೆ ಸಾಧ್ಯವಿಲ್ಲದನ್ನ ಅಸಾಧ್ಯ ಮಾಡುವಂತ ದೇವರು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿದಂತ ಉದ್ದೇಶ ಆ ದಿವಸದಲ್ಲಿ ಈ ಮನುಷ್ಯರನ್ನ ಈ ಪಾಪದಿಂದ ಬಿಡುಗಡೆ ಮಾಡಿ ಪುನಃ ತನ್ನ ಮಹಿಮೆಗೆ ಸೇರಿಸಿಕೊಳ್ಳಬೇಕಾದ್ರೆ ಅವರಿಗೊಂದು ಪಾಪದ ಪ್ರಾಯಶ್ಚಿತ್ತ ಆಗಲೇಬೇಕಿತ್ತು. ಪ್ರಾಯಶ್ಚಿತ್ತ ಅಂತ ಹೇಳಿದರೆ, ನಂಬರ್ 1, ಅವರು ಮಾಡಿದ ಪಾಪಕ್ಕೆ ಅವರು ನರಕಕ್ಕೆ ಹೋಗಬೇಕು. ಇಲ್ಲ, ತನ್ನ ಬಳಿಗೆ ಬರಬೇಕಾದ್ರೆ ಅವರ ಪಾಪವನ್ನ ಸಂಪೂರ್ಣವಾಗಿ ಹೋಗಲಾಡಿಸಿಕೊಂಡು ಪರಿಶುದ್ಧರಾಗಿ ಬರಬೇಕಾಗಿತ್ತು. ದೈವ ನಿಯಮದ ಪ್ರಕಾರ, ನಾವು ವಾಕ್ಯದಲ್ಲಿ ಓದುವ ಪ್ರಕಾರ ನೀತಿವಂತನ ರಕ್ತ ಚೆಲ್ಲಲ್ಪಡಬೇಕಾಗಿತ್ತು. ಆತನ ರಕ್ತದಿಂದ ನಾವು ತೊಳೆಯಲ್ಪಡಬೇಕಾಗಿತ್ತು. ಮನುಷ್ಯ ಸಮಾಜ ತೊಳೆಯಲ್ಪಡಬೇಕಾಗಿತ್ತು. ಆತನ ಮೂಲಕ ಆ ಪರಲೋಕ ಸಂಸ್ಥಾನಕ್ಕೆ ಹೋಗುವ ಒಂದು ವ್ಯವಸ್ಥೆ ಕರ್ತನಲ್ಲಿ ಇದ್ದುದರಿಂದ ಈ ಲೋಕದಲ್ಲಿ ಯಾರು ಕೂಡ ನೀತಿವಂತರು ಇಲ್ಲದೆ ಇರುವುದು. ಇವತ್ತು ಕೂಡ ಯಾರು ನೀತಿವಂತರಲ್ಲ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳಿಸ್ತದೆ ನಮಗೆ.
ಹಾಗಾಗಿ ನೀತಿವಂತರನ್ನಾಗಿ ಮಾಡ್ಬೇಕಾದ್ರೆ ಒಬ್ಬ ನೀತಿವಂತನಂದ್ರ ಯಾವ ಪಾಪವನ್ನು ಮಾಡಿದಂತ ಪರಿಶುದ್ಧನ ರಕ್ತ ಬೇಕಾಗಿದ್ದರಿಂದ ದೇವರು ತಾನೇ ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಆ ದಿವಸ ಇಲ್ಲಿ ಹುಟ್ಟಿ ಬಂದನು. ಆ ದಿನದಲ್ಲಿ ದೇವರು ಹೇಳಿದಿರ್ತಕ್ಕಂಥ ಮಾತು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಅಂತ ಹೇಳುವಾಗ, ಇದನ್ನ ಗಮನಿಸುತ್ತಿರುವ ದೇವದೂತರು ದೇವರಿಗೆ ಮಹಿಮೆಯನ್ನ ಸಲ್ಲಿಸ್ತಾ ಇದ್ದಾರೆ ಪರಲೋಕದಲ್ಲಿ. ಓ ಕರ್ತನೆ, ನೀನು ಎಷ್ಟು ಒಳ್ಳೆಯವನು. ಇಲ್ಲಿ ನೋಡಿ, ನೀವು 14ನೇ ವಚನ ಕೊನೆ ಭಾಗವನ್ನ ನೀವು ಓದ್ರಿ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಇದು ದೇವದೂತರು ಪರಲೋಕದಲ್ಲಿ ತಂದೆಯಾದ ದೇವರಿಗೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಮೂಲಕ ಸಲ್ಲಿಸುವಂತ ಒಂದು ಮಹಿಮೆ. ಆ ಮಹಿಮೆಯನ್ನ ಆತನು ನಾನು ಹೊಂದಿಕೊಳ್ತಾ ಇದ್ದೇನೆ ಎಂಬುದನ್ನ ಮೊದಲನೇ ಭಾಗದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಉಚಿತವಾಗಿ ಕೊಟ್ಟಂತ ಸಂದೇಶ. ನಮಗೆ ಸಿಕ್ಕಿದಂತ ಆ ಒಂದು ವರ, ಅಂದ್ರೆ ರಕ್ಷಣೆ ಎಂಬ ವರ, ಅದು ಉಚಿತವಾದದ್ದು. ಈಗ ಸರ್ಕಾರದಲ್ಲಿ ಕೆಟ್ಟ ಪದಗಳು ಬಳಕೆ ಆಗ್ತದೆ. ಏನು ಬಿಟ್ಟಿ ಭಾಗ್ಯ, ನೋ, ಅದೆಲ್ಲ ಈ ಮನುಷ್ಯರು ಈಗಿನ ಕಾಲದಲ್ಲಿ ಅದನ್ನ ಒಬ್ಬರನ್ನ ಕಂಡಮ್ ಮಾಡ್ಲಿಕ್ಕೆ ಉಪಯೋಗಿಸುವಂತ ಪದಗಳು. ಈ ಕೆಟ್ಟ ಪದಗಳು ನಾವು ಉಪಯೋಗಿಸುವಂತಿಲ್ಲ, ದೇವರ ಮಕ್ಕಳು ಉಪಯೋಗಿಸುವಂತಿಲ್ಲ. ನಾವು ಮಾತನಾಡುವುದು ಬಹಳ ರಸವತ್ತಾಗೇ ಇರಬೇಕು ಎಂಬುದಾಗಿ ದೇವರು ಅಪೇಕ್ಷೆ ಪಡುವವನಾಗಿದ್ದಾನೆ. ಯಾಕಂದ್ರೆ ಆತನ ಮಾತು ಕೂಡ ಅಷ್ಟೇ ರಸವತ್ತಾಗಿಯೂ ಪ್ರೀತಿಯಿಂದಲೂ ಕೂಡಿದೆ. ನಾವು ವಾಕ್ಯಗಳನ್ನ ಗಮನಿಸುವಾಗ ತನ್ನ ಕರುಳು, ತನ್ನ ಹೃದಯ, ಇದನ್ನೆಲ್ಲ ಹೇಳ್ತಾನೆ ಅವನು. ಮತ್ತೆ ತಂದೆಯಾದ ದೇವರು ಆ ಮಾತು, ಆ ಭಾಗಗಳನ್ನೇ ಉದಾಹರಣೆ ಇಟ್ಟು ಮನುಷ್ಯರನ್ನ ಪ್ರೀತಿಸುವುದನ್ನ ಕರ್ತನು ನಮಗೆ ತಿಳಿಸುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ದೇವರಿಗೆ ಮಹಿಮೆ ಯಾಕಂತ ಹೇಳಿದ್ರೆ, ತನ್ನ ಮಗನಾದ ಯೇಸು ಕ್ರಿಸ್ತನು ದೇವರನ್ನ ಪ್ರತಿನಿಧಿಸ್ತಕ್ಕಂಥವನು, ತಂದೆಯಾದ ದೇವರನ್ನು ಹೊಂದಿದವನು, ತಂದೆಯಾದ ದೇವರು ಮಗನನ್ನ ಹೊಂದಿದವನು. ಇಬ್ಬರು ಒಂದೇ ಆಗಿದ್ದಾರೆ ಎಂಬುದಾಗಿ ಯೋಹಾನ ಬರೆಸುವಾರ್ತೆಯಲ್ಲಿ ದೇವರೇ, ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ತಿಳಿಸ್ತಾನೆ. ಹಾಗಾಗಿ ಆತನೇ ಈ ಲೋಕಕ್ಕೆ ಬಂದನು. ಯಾಕಂದ್ರೆ ಅವನು ಪಾಪರಹಿತನು, ನಿಂದಾರಹಿತನು, ಅವನು ಬಹಳ ಒಳ್ಳೆಯವನು, ಪರಿಶುದ್ಧನು. ಆತನಲ್ಲಿ ಒಂದು ಲೇಷಾಂಶವೂ ಪಾಪವಿಲ್ಲ. ಅವನು ಭಯಂಕರವಾದ ಬೆಂಕಿಯ ರೂಪವುಳ್ಳವನು. ಆತನು, ಆ ಕರ್ತನು ತನ್ನನ್ನ ತಾನು ತಗ್ಗಿಸಿಕೊಂಡು ಮನುಷ್ಯನ ದೇಹದಲ್ಲಿ, ಅಂದ್ರೆ ಮನುಷ್ಯನಾಗಿ ಅಲ್ಲ, ಅದು ತಪ್ಪು ಸಂದೇಶ. ಮನುಷ್ಯನಾಗಿ ಬಂದವನು ಯಾವುದೇ ಕಾರಣಕ್ಕೂ ಈ ಬಲಿಗೆ ಅರ್ಹನಾಗುವುದಿಲ್ಲ. ಆತನು ರಕ್ತ ಮಾಂಸಧಾರಿಯಾಗಿ ಪರಿಶುದ್ಧವಾದಂತ ರಕ್ತವುಳ್ಳ ದೇಹವುಳ್ಳವನಾಗಿ ಈ ಲೋಕಕ್ಕೆ ಬಂದನು. ಇದರಿಂದ ದೇವದೂತರ ಮೂಲಕ ದೇವರಿಗೆ ಮಹಿಮೆ ಹೊಂದಿಕೊಳ್ತಾ ಇದ್ದೇನೆ ಎಂಬುದಾಗಿ ಮೊದಲನೆಯ ಭಾಗದಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ ದೇವದೂತರ ಮೂಲಕ. ಎರಡನೇದಾಗಿ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಏನ್ ಸಮಾಧಾನ? ಏನಿಲ್ಲ. ಅದು ನೀವು ದಯಮಾಡಿ ನನ್ನೊಂದಿಗೆ ಒಂದು ವಾಕ್ಯವನ್ನ ನಾನು ತೆಗೆಯಲು ಇಚ್ಛೆ ಪಡ್ತೇನೆ. ಆ ಸಮಾಧಾನದ ವಾಕ್ಯವೇನೆಂದರೆ, ದಯಮಾಡಿ ವಾಕ್ಯ 2 ಕೊರಿಂಥ 5ನೇ ಅಧ್ಯಾಯ 19ನೇ ವಚನ. 2 ಕೊರಿಂಥ 5ನೇ ಅಧ್ಯಾಯ 19ನೇ ವಚನ. 19ನೇ ವಚನದಲ್ಲಿ ಕರ್ತನು ಹೀಗೆ ತಿಳಿಸ್ತಾನೆ ನಮಗೆ. ಆ ಸಮಾಧಾನ ವಾಕ್ಯವೇನೆಂದರೆ, ಈಗ ನಾವು ಏನು ನೋಡಿದಿವಲ್ಲ, ಭೂಲೋಕದೊಳಗೆ ಸಮಾಧಾನ, ಆ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ. ಹೇಗಿದೆ ವಾಕ್ಯ? ಪೌಲನು ಎಷ್ಟು ಚೆನ್ನಾಗಿ ಬರೀತಾ ಇದ್ದಾನೆ. ದೇವರು ಮನುಷ್ಯರ ದ್ರೋಹವನ್ನ, ಅವರ ಪಾಪಗಳನ್ನ ಲೆಕ್ಕಕ್ಕೆ ಹಾಕೋದೇ ಇಲ್ಲ. ಮರ್ತು ಬಿಡ್ತಾನಂತೆ ಅವನು. ಯಾರ ಮೂಲಕ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಯಾಕಂತ ಹೇಳಿದ್ರೆ ನೆನಪಿಗೆ ತರುವುದಿಲ್ಲ ಅವನು. ನಮ್ಮ ಪಾಪಗಳನ್ನ ನೆನಪಿಗೆ ತಂದ್ರೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಬಳಿಗೆ ಮುಂದೆ ಇದೆ ಆ ಸಮಾಧಾನ. ನನಗೇನು ಸಮಾಧಾನ? ನಿಮಗೆಲ್ಲ ಏನ್ ಸಮಾಧಾನ? ಓ, ನಾನು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದರಿಂದ, ಹೌದು, ಆತನ ರಕ್ತದಿಂದ ನಮ್ಮನ್ನು ತೊಳೆದಿರುವುದರಿಂದ ನನ್ನ ಪಾಪಗಳು
ನನ್ನ ಪಾಪಗಳು, ನನ್ನ ದ್ರೋಹಗಳನ್ನ ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂದ್ರೆ ಅದರ ಎರಡನೇ ಅರ್ಥ, ಜೀವಬಾಧ್ಯರ ಪಟ್ಟಿಯಲ್ಲಿರ್ತಕ್ಕಂಥ ನಮ್ಮ ಹೆಸರನ್ನು ಅಳಿಸುವುದಿಲ್ಲ, ಅದನ್ನ ಹಾಗೇ ಉಳಿಸ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಅಂತ್ಯದಲ್ಲಿ ಅದು ಲೆಕ್ಕಕ್ಕೆ ಬರ್ತದೆ. ಜೀವಬಾಧ್ಯರ ಪಟ್ಟಿ, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವರೆಲ್ಲರೂ ಎಲ್ಲಿ ಹೋಗ್ಬೇಕಂತೆ? ಬೆಂಕಿ ಗಂಧಕಗಳ ಕೆರೆಗೆ ಹೋಗಬೇಕು. ಆದ್ದರಿಂದ ದೇವರು ಸಮಾಧಾನ ಮಾಡಿಕೊಂಡನು. ಮನುಷ್ಯರೊಳಗೆ ಸಮಾಧಾನ ಅಂತ ಹೇಳಿದ್ರೆ, ನಾನ್ ನಿಮ್ಗೆ ಏನು ಮಾಡಲ್ಲಪ್ಪ, ನಿಮ್ಮ ದ್ರೋಹವನ್ನ ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಏನೆಲ್ಲಾ ಮಾಡಿದಿರಿ ನೀವು, ಮಾಡಬಾರದೆಲ್ಲ ಪಾಪಗಳನ್ನ ಮಾಡಿದಿರಿ, ನನಗೆ ವಿರುದ್ಧವಾಗಿ ಅನ್ಯ ದೇವರುಗಳನ್ನ ಸೇವಿಸಿದ್ದೀರಿ, ಮಾಟ ಮಂತ್ರಗಳನ್ನ ಮಾಡಿದ್ದೀರಿ, ಕತ್ತಲೆಯ ಕೃತ್ಯಗಳು ಅಂತ ವಾಕ್ಯ ಓದುವಾಗ ಅದು ಎಷ್ಟಿದೆ, ಮಾಟ ಮಂತ್ರಗಳು, ಅದು ಮಕ್ಕಳನ್ನ ಬಲಿ ಕೊಟ್ಟಿದ್ದೀರಿ, ಕೊಲೆ ಮಾಡಿದ್ದೀರಿ, ಸಹೋದರ ಜಮೀನು ಆಸ್ತಿಗಳನ್ನ ಒಡೆದು ನುಂಗಿದ್ದೀರಿ, ಅನೇಕರಿಗೆ ಹಿಂಸೆ ಕೊಟ್ಟಿದ್ದೀರಿ, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಿದ್ದೀರಿ, ಮಾಡಬಾರದೆಲ್ಲ ಮಾಡಿದ್ದೇವೆ ನಾವು. ವಿ ಆರ್ ಆಲ್ ಸಿನ್ನರ್ಸ್. ನಾವು ಮಾಡಿದವರೇ. ಎಲ್ಲೋ ಮರ್ತೋಗಿರ್ಬೋದು, ಕೆಲವು ಪಾಪಗಳು ಮರ್ತೋಗಿರ್ಬೋದು, ಜ್ಞಾಪಕದಲ್ಲಿ ಇರಬಹುದು, ಇರ್ಲಿ. ಆದ್ರೆ ನಿಮಗೆ ಜ್ಞಾಪಕದಲ್ಲಿ ಇರ್ತದೆ. ಆದ್ರೆ ದೇವರು ಅದನ್ನ ಸಮಾಧಾನ ಮಾಡಿಕೊಂಡನು ಅಂತಂದ್ರೆ ಲೆಕ್ಕಕ್ಕೆ ತರುವುದಿಲ್ಲ. ನಿಮಗೆ ಕೊಟ್ಟಂತದ್ದು ಒಂದೇ ಒಂದು ಜವಾಬ್ದಾರಿ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡಬೇಕು ಎಂಬುದೇ. ಆ ಜವಾಬ್ದಾರಿಯನ್ನು ಮಾತ್ರ ನೀನು ಮಾಡಬೇಕು, ಅಷ್ಟಿದ್ರೆ ಸಾಕು ಎಂಬುದಾಗಿ ಸಮಾಧಾನ ಮಾಡಿಕೊಂಡನು. ಭೂಲೋಕದೊಳಗೆ ಸಮಾಧಾನ ಅಂತ ಹೇಳುವಾಗ ಅದು ಈ ಅರ್ಥವನ್ನ ನಮಗೆ ತಿಳಿಸ್ತದೆ. ಮತ್ತೆ ಲೂಕನ್ ಬರೆಸುವ ಅದೇ 2ನೇ ಅಧ್ಯಾಯ 14ನೇ ವಚನ, 3ನೆಯ ವರ ಏನು ಅಂತ ಹೇಳಿದ್ರೆ, ಬಹುಶಃ ಟೈಮ್ ಆಯ್ತು ಅಂತ ಕಾಣುತ್ತೆ, ಮಾತಾಡ್ತೀನಿ. ದೇವರು ಅವರಿಗೆ ಒಲಿಯುತ್ತಾನೆ. ಇದು ಬಹಳ ಮುಖ್ಯ. ಏನು ಒಲಿಯುತ್ತಾನೆ ಅಂದ್ರೆ ಏನು? ದೇವರು ಒಲ್ದವನಪ್ಪ ಅವನಿಗೆ. ಮಹಾರಾಜರು ಒಲ್ದಿದ್ದಾರೆ, ಸರ್ಕಾರದವರು ಒಲ್ದಿದ್ದಾರೆ, ಜಿಲ್ಲಾಧಿಕಾರಿಗಳು ಅವನ್ನ ಬಹಳ ಪ್ರೀತಿಸ್ತಾ ಇದ್ದಾರೆ. ಸರ್ ಏನಂದ್ರೆ, ಆ ಅಧಿಕಾರಿಗಳ ಹತ್ರ ನಾವು ಹೋಗ್ಲಿಕ್ಕೆ ಯಾವ ಯೋಗ್ಯತೆಯೂ ನಮಗಿಲ್ಲ, ನಾವು ಹೋಗೋದೇ ಕಷ್ಟ, ಅಷ್ಟು ನಾವು ಕೆಟ್ಟು ಹೋಗಿದ್ದೇವೆ. ಆದ್ರೆ ಇಲ್ಲಿ ಆಗುವಂತ ಕ್ರಿಯೆ ಏನು ಅಂತ ಹೇಳಿದ್ರೆ, ದೇವರೇ ಮನುಷ್ಯರ ಬಳಿಗೆ ಬರ್ತಾನಂತೆ. ಈಗ ನಾವು ದೇವರನ್ನ ಹುಡಿಕೊಂಡು ಹೋಗುವಂತಿಲ್ಲ, ದೇವರೇ ಮನುಷ್ಯರ ಬಳಿಗೆ ಬರ್ತಾನಂತೆ. ನಾವು ದೇವರನ್ನ ಹುಡಿಕೊಂಡು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿಲ್ಲ, ನಮ್ಮ ಮೈಗಳನ್ನ ಗಾಯ ಮಾಡ್ಕೊಳ್ಳಬೇಕಾಗಿಲ್ಲ, ಅಥವಾ ಯಾವ್ದೋ ಒಬ್ಬ ದೇವ ಭಕ್ತರು ಅಂತ ಹೇಳ್ಕೊಂಡು ಅವ್ರ ಹತ್ರ ಹೋಗಿ ಕೈಕಾಲು ಕಟ್ಟಿ ಪ್ರಾರ್ಥನೆ ಮಾಡಿಸ್ಕೊಳ್ಳಬೇಕಾಗಿಲ್ಲ. ಹೀಲಿಂಗ್ ಪ್ರೇಯರು, ಆ ಪ್ರೇಯರು, ಇವನ್ನೆಲ್ಲ ನಾವು ಅಲ್ಲಿ ಹೋಗಿ ಇವ್ರ ಹತ್ರ ಹೋದ್ರೆ ನಮಗೆ ಒಳ್ಳೇದಾಗ್ತದೆ, ಇವ್ರ ಹತ್ರ ಹೋದ್ರೆ ಕಾಯಿಲೆ ವಾಸಿ ಆಗ್ತದೆ, ಇವ್ರ ಹತ್ರ ಹೋದ್ರೆ ಈ ಭಕ್ತರು ಪ್ರಾರ್ಥನೆ ಮಾಡ್ಬಿಟ್ರ ಎಂತ ಅದ್ಭುತವೂ ನಡೆದು ಹೋಗ್ತದೆ. ನೋ, ಅದಲ್ಲ, ದೇವರೇ ನಿಮ್ಮ ಬಳಿಗೆ ಬರ್ತಾನಂತೆ. ನಾವು ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯದಲ್ಲಿ ಓದುವಾಗ ಆ ಸಭೆಗೆ ಹೇಳ್ತಾನೆ, ಈಗೋ ಬಾಗಿಲ ಬಳಿಯಲ್ಲಿ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ, ಯಾರು ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದು ಒಳಗೆ ಸೇರಿಸಿಕೊಳ್ಳುತ್ತಾರೋ ಅವರ ಸಂಗಡ ಊಟ ಮಾಡುವೇನು. ಅಂದ್ರೆ ಈ ವಾಕ್ಯದ ಅರ್ಥ, ಈಗ ದೇವರು ನಮಗೆ ಬಹಳ ದೂರವಾಗಿದ್ದವನು ಒಂದು ಕಾಲದಲ್ಲಿ, ಅವನ ಬಳಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನೀವು ನನ್ನೊಂದಿಗೆ ಒಂದು ವಾಕ್ಯವನ್ನ ತೆಗೆದು ನೋಡ್ರಿ, ಅದು 1 ತಿಮೋತಿ 6ನೇ ಅಧ್ಯಾಯ 15ನೇ ವಚನದ ಕೊನೆಯ ಭಾಗದಿಂದ ಓದ್ತೇನೆ. ದೇವರಿಗೂ ನಮಗೆ ಎಷ್ಟು ದೂರದಲ್ಲಿ ಇದ್ವು ನಾವು ಅಂತಂದ್ರೆ ತೋರಿಸ್ತದೆ. ಈಗಲೂ ನಾವು ದೇವರ ಬಳಿಗೆ ಇನ್ನೂ ಹೋಗಿಲ್ಲ, ನಾವು ಪರಲೋಕದ ತಂದೆಯರ ಬಳಿಗೆ ನಾವು ಹೋಗಿಲ್ಲ. ದಾರಿ ಸಿದ್ಧವಾಗಿದೆ, ಆ ದಾರಿಯನ್ನ ನಾವು ಹಿಡಿದಾಯ್ತು, ಈಗ ಹೋಗ್ತೇವೆ ಎಂಬುದು ಖಾತ್ರಿ ಆಯ್ತು. ನಮ್ಮ ಪ್ರಾಣಗಳು, ನಮ್ಮ ಜೀವ, ನಮ್ಮ ಆತ್ಮಗಳು ಎಲ್ಲವೂ ಅಲ್ಲಿ ದೇವರ ಬಳಿಯಲ್ಲಿ ಇಡಲ್ಪಟ್ಟಿದೆ. ಪ್ರಾಣ ಆತ್ಮ ಎರಡೂ ಒಂದೇ, ಅದು ಬೇರೆ ಬೇರೆ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರಾಣ ಆತ್ಮಗಳು ಒಂದೇ, ದೇಹ ಮಾತ್ರ ಬೇರೆ. ದೇಹ ಮತ್ತು ಪ್ರಾಣಾತ್ಮಗಳು ಸೇರಿ ಒಬ್ಬ ಮನುಷ್ಯ ಎಂಬುದನ್ನ ಆ ತತ್ವಗಳು ಹೇಳ್ತವೆ. ಅದು ಈಗ ಮಾತನಾಡುವ ಸಮಯ ಅಲ್ಲ. ನಮ್ಮ ಪ್ರಾಣ ಅಲ್ಲ, ನಮ್ಮ ಆತ್ಮ ಎರಡು ಒಂದೇ. ಆದ್ರಿಂದ ನಮ್ಮ ಆತ್ಮಗಳು ದೇವರ ಬಳಿಯಲ್ಲಿ ಈಗ ರಿಸರ್ವ್ ಮಾಡಿ ಇಟ್ಟಿದ್ದಾನಂತೆ. ಆತನ ನಂಬುದವರಿಗೆ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೇಲೆ ನಂಬಿಕೆ ಇಟ್ಟವರಿಗೆ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟವರಿಗೆ. ಈ ವಾಕ್ಯ ಭಾಗದಲ್ಲಿ 1 ತಿಮೋತಿ 6ನೇ ಅಧ್ಯಾಯ 15ರ ಕೊನೆ ಭಾಗದಲ್ಲಿ ಹೇಳ್ತದೆ, ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ,
ಯಾರು ಕಾಣಲಾರರು. ಆತನಿಗೆ ಮಾನವು ಆದಿ ನಿತ್ಯಾಧಿಪತ್ಯವೂ ಇರಲಿ, ಆಮೇನ್ ಎಂಬುದಾಗಿ ತಿಮೋತಿನಿಗೆ ಬರೆಯುವಾಗ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾನೆ. ಅಂದ್ರೆ ಆದಿ ಕಾರಣದಿಂದ ಇದು ಪ್ರಕಟಣೆ ಗ್ರಂಥದವರೆಗೆ, ಪ್ರಕಟಣೆ ಗ್ರಂಥದ ಮಧ್ಯಭಾಗದವರೆಗೆ ದರ್ಶನವನ್ನು ಕೊಟ್ಟವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ತಂದೆಯಾದ ದೇವರು ಅಲ್ಲ. ಈ ವಾಕ್ಯದ ಪ್ರಕಾರ ಮನುಷ್ಯರಲ್ಲಿ ಯಾರೂ ಆತನ ನೋಡಿಲ್ಲ. ಯೋಹಾನ್ ಬರೆಸುವ 1ನೇ ಅಧ್ಯಾಯ 18ನೇ ವಚನವನ್ನ ದಯಮಾಡಿ ನನ್ನೊಂದಿಗೆ ತೆಗಿರಿ. ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳ್ತದೆ, ದೇವರನ್ನು ಯಾರು ಎಂದೂ ಕಂಡಿಲ್ಲ. ಪರಲೋಕದ ತಂದೆಯಾದ ದೇವರನ್ನ ಯಾರು ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಇಸ್ರಾಯೇಲ್ರಿಗೆ ಬೆಟ್ಟದಲ್ಲಿ ಕೊಟ್ಟಂತ ದರ್ಶನ, ಅನಂತರ ಕೊಟ್ಟ ದರ್ಶನಗಳು, ಅನೇಕ ಭಕ್ತರಿಗೆ ಕೊಟ್ಟಂತ ದರ್ಶನಗಳು, ಒಂದು ಸಲ ಅಬ್ರಾಹ್ಮನಿಗೆ ಕೊಟ್ಟಂತ ದರ್ಶನಗಳು, ಮತ್ತೆ ಕೊನೆಯಲ್ಲಿ ಅನೇಕ ದರ್ಶನಗಳನ್ನ ನಾವು ನೋಡುತ್ತಾ ಬರುವಾಗ ಅವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ದರ್ಶನವೇ ಆಗಿದೆ. ಅಲ್ಲಿಂದ ನಾವು ಮುಂದೆ ಬರುವಾಗ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದರ್ಶನ ಆಗಿದೆ ಅವನಿಗೆ, ಪೌಲನಿಗೆ 3 ಬಾರಿ. ಆದ್ರೆ 1 ಬಾರಿ ಅವನು 3ನೇ ಆಕಾಶದವರೆಗೂ ಹೋಗಿ ಪರಲೋಕದ ಒಂದು ಆ ಬಾರ್ಡರ್ನ, ಅಂದ್ರೆ ಆ ಎಲ್ಲೆಯನ್ನ ಮಾತ್ರ ಆತನ ನೋಡಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಸುಳ್ಳಾಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ ರಕ್ತ ಮಾಂಸವು ಪರಲೋಕಕ್ಕೆ ಬಾಧ್ಯವಾಗುವುದಿಲ್ಲ ಅಂತ ಎಂಬುದು. ಅಂದ್ರೆ ನಾವು ನಮ್ಮ ರಕ್ತ ಮಾಂಸಧಾರಿಗಳಾಗಿ ದೇವರ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಆತ್ಮ ಸ್ವರೂಪರಾಗಿ ಮಹಿಮಾ ಶರೀರ ಉಳ್ಳವರಾಗಿ ಮಾತ್ರ ಪರಲೋಕಕ್ಕೆ ಹೋಗಬಹುದೇ ಹೊರತು ಈ ದೇಹದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಪೌಲನು ಹೇಳೋ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ. ನಾನು ದೇಹವಾಗಿ ಎತ್ತಲ್ಪಟ್ಟಿದ್ದನೋ ಇಲ್ಲ ಆತ್ಮವಾಗಿ ಎತ್ತಲ್ಪಟ್ಟಿದ್ದನೋ ನನಗೆ ಗೊತ್ತಿಲ್ಲ. ಆದ್ರೆ 3ನೇ ಆಕಾಶದ ಪರ್ಯಂತರದವರೆಗೂ ನಾನು ಎತ್ತಲ್ಪಟ್ಟಿದ್ದೇನೆ. 3ನೇ ಆಕಾಶ ಅದು ದೇವರ ಮಹಾ ಪವಿತ್ರವಾದಂತ ಸ್ಥಳ. ನಾವು ಪರಲೋಕದ ದೇವಾಲಯದ ಆ ಒಂದು ಅಧ್ಯಯನ ನಾವು ಮಾಡುವಾಗ ಅದು ಆಕಾಶ ಅದು ಪರಿಶುದ್ಧವಾದ ಸ್ಥಳ. ಭೂಮಿ ಅದು ತಾಮ್ರದ ಯಜ್ಞವೇದಿ ಇರ್ತಕ್ಕಂಥ ಸ್ಥಳ. ಅನಂತರ 3ನೇ ಆಕಾಶ ಅಂತ ಹೇಳುವಾಗ ಅದು ಪರಲೋಕ ಸಂಸ್ಥಾನ, ಅದು ಅತಿ ಪರಿಶುದ್ಧವಾದ ಸ್ಥಳ. ತಂದೆಯಾದ ದೇವರು ಕೆರೂಬಿಗಳ ನಡುವೆ ತನ್ನ ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ ದೊಡ್ಡ ಒಂದು ಪವಿತ್ರವಾದಂತ ಸ್ಥಳ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಮುಂದೆ ದೇವರ ಚಿತ್ತವಾದರೆ ನಮ್ಮಲ್ಲಿರ್ತಕ್ಕಂಥ ಬೋಧಕರು ಅದನ್ನ ನಿಮಗೆ ತಿಳಿಸ್ತಾರೆ. ಈಗ ಇಲ್ಲಿ ಗಮನಿಸುವಾಗ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ದೇವರನ್ನ ಯಾರು ಎಂದೂ ಕಂಡಿಲ್ಲ. ನಾವು ವಿಮೋಚನಾ ಕಾಂಡದಲ್ಲಿ ಓದುವಾಗ ಮನುಷ್ಯರು ಯಾರು ಕೂಡ 20ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯ ಇರಬೇಕು, ಅಲ್ಲಿ ನಾವು ಓದುವಾಗ ಮೋಶೆಗೆ ಹೇಳ್ತಾರೆ, ಮನುಷ್ಯರು ಯಾರು ನನ್ನನ್ನು ನೋಡಿ ಉಳಿಯರು ಅಂತ. ಅಷ್ಟು ಅದ್ಭುತ ಸ್ವರೂಪನು ದೇವರು. ಅದರಾಗಿ ಆತನು ಯಾರ ಕಣ್ಣಿಗೂ ಬಿದ್ದಿಲ್ಲ. ಬಿದ್ದರೆ ಅವನಿಲ್ಲ, ಅವನು ಉಳ್ಕೊಳ್ಳುವುದಿಲ್ಲ. ಆದರೆ ಯೋಹಾನ್ ಬರೆಸುವಾರ್ತೆ 6:46 ನಾವು ಓದೋಣ. ಯೋಹಾನ್ ಬರೆಸುವಾರ್ತೆ 6ನೇ ಅಧ್ಯಾಯ 46ನೇ ವಚನಕ್ಕೆ ಬಂದಾಗ, ಯಾವನಾದ್ರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡ್ರಿ. ಯಾವನಾದ್ರೂ ತಂದೆಯನ್ನು ನೋಡಿದ್ದಾನೆಂದು ತಿಳಿಯಬೇಡ್ರಿ. ಅಬ್ರಾಹ್ಮ, ಇಸಾಕ, ಯಾಕೋಬ ಆಗ್ಲಿ, ಮೋಶೆ ಆಗ್ಲಿ, ಯಾರೇ ಆಗಿರ್ಲಿ, ಅನಂತ ಬಂದಂತವನು ಯಾರು ಸಂಸನನ ತಂದೆ ತಾಯಿಗಳಾಗ್ಲಿ, ಅಲ್ವಾ, ಅನಂತರದಲ್ಲಿ ಬಂದಂತ ಲೋಟನೇ ಆಗ್ಲಿ, ಅನಂತರದಲ್ಲಿ ಬಂದಂತ ಬೇರೆ ಯಾರೇ ಆಗಿರ್ಲಿ, ಅವ್ರು ಯಾರು ಕೂಡ ತಂದೆಯಾದ ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ನೋಡಿಲ್ಲ. ಆದ್ರೆ ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನೇ ತಂದೆಯಾದ ದೇವರನ್ನು ನೋಡಿರುವವನು. ನಾವು ಯೋಹಾನ್ ಬರೆಸುವಾರ್ತೆಯಲ್ಲಿ ಓದುವಾಗ ಅವನು ತಂದೆಯಾದ ದೇವರ ಎದೆಯಲ್ಲಿದ್ದವನು, ಅವನು ಒಂದು ಭಾಗವೇ, ದೇವರ ಒಂದು ಭಾಗವೇ ಆಗಿದ್ದನು. ಆದ್ರಿಂದ ಆ ಒಂದು ಸಂಬಂಧವನ್ನ ದೇವರು ನನ್ನ ಮಗನು, ನನ್ನ ಪ್ರೀತಿಯ ಮಗನು, ನನ್ನ ನೀತಿಯುಳ್ಳ ಮಗನು ಎಂಬುದಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಆ ರೀತಿಯಲ್ಲಿ ನಮಗೆ ಪರಿಚಯ ಮಾಡಿದ್ದಾನೆ. ಅಂದಾಕ್ಷಣಕ್ಕೆ ಅವನು ಕೇವಲ ಮಗನಾಗಿ ಅಥವಾ ತಂದೆಯಾದ ದೇವರ ಒಬ್ಬ ಅಸಿಸ್ಟೆಂಟ್ ಆಗಿ ಇರುವಂತವನಲ್ಲ. ಸರಿಸಮಾನವಾಗಿ ತಂದೆಯಾದ ದೇವರ ಎಲ್ಲಾ ವಿಷಯಗಳಲ್ಲಿ, ಎಲ್ಲ ದರ್ಶನಗಳಲ್ಲಿ, ಆತನು ಮಾತಾಡೋದು ಎಲ್ಲ ಮಾತುಗಳಲ್ಲಿ ಪಾತ್ರ ವಹಿಸಿದಂತ ಮಹಾ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗ ಏನು ಮಾಡಿದ್ದಾನೆ, ಈ ಸಂದರ್ಭದಲ್ಲಿ ಈ 3 ಉಚಿತ ವರಗಳನ್ನ ನಮಗೆ ದಯಪಾಲಿಸುವಂತಹ ಸಂದರ್ಭದಲ್ಲಿ, ದೇವದೂತನ ಮೂಲಕ ತಿಳಿಸುವಂತಹ ಸಂದರ್ಭದಲ್ಲಿ
ಅವನು ಒಬ್ಬ ಶಿಶುವಾಗಿ ಮನುಷ್ಯನಂತೆ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ದೇವರು ತನ್ನ ಮಗನನ್ನ ರಕ್ತ ಮಾಂಸಧಾರಿಯಾಗಿ ಮನುಷ್ಯನ ಹಾಗೆ ಆತನು ಇಲ್ಲಿಗೆ ಬರಮಾಡ್ಲಿಕ್ಕೋಸ್ಕರ ಆ ದೇಹವನ್ನ ಸಿದ್ಧ ಮಾಡಿ ಕೊಟ್ಟವನು ತಂದೆಯಾದ ದೇವರೇ. ಇದು ಯಾವ ಪುರುಷ ಸಂಕಲ್ಪದಿಂದ ಆದದ್ದಲ್ಲ. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನ ಓದ್ತೇವೆ, ದಯಮಾಡಿ ತೆಗಿರಿ. ಗೊತ್ತಿದ್ರೆ ವಾಕ್ಯವನ್ನ ಯಾರು ಹೇಳಿದ್ರೆ ನಂಗೆ ತುಂಬಾ ಒಳ್ಳೇದು. 10ನೇ ವಚನ, 10ನೇ ಅಧ್ಯಾಯ ಇರ್ಬೇಕು, ಇಬ್ರಿಯ 10 ಇರಬಹುದು. ಆಂಟೋನಿ ಬ್ರದರ್, 10ನೇ ಅಧ್ಯಾಯ ಇಬ್ರಿಯ 10:5ನೇ ವಚನ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಯಾರಿಗೆ? ದೇವರಿಗೆ. ಆತನ ದೇಹ ಸಿದ್ಧ ಮಾಡಿದವನು ತಂದೆಯಾದ ದೇವರೇ. ಮರಿಯಳಿಂದ ಹೊಟ್ಟೆಯಲ್ಲಿ ಗರ್ವ ಉಂಟಾದದ್ದು ಅಲ್ಲ, ಅಥವಾ ಯೋಸೇಫಿನ ಸಂಕಲ್ಪದಿಂದ ಉಂಟಾದದ್ದು ಅಲ್ಲ. ದೇವರು ಆ ದೇಹವನ್ನ ಪಾಲನೆ ಪೋಷಣೆ ಮಾಡುವುದಕ್ಕೆ ಈ ಲೋಕದ ತಾಯಿಯಾಗಿ ಆರಿಸಿಕೊಂಡಿದ್ದು ಮರಿಯಳನ್ನ. ಯಾಕಂದ್ರೆ ಮರಿಯಳು ಬಹಳ ಶ್ರೇಷ್ಠ ಉಳ್ಳವಳಾಗಿ ದೇವರ ಕಣ್ಣಿನಲ್ಲಿ ಸೃಷ್ಟಿಯಾಗಿದ್ದವಳು. ಸೃಷ್ಟಿ ಅಂದ್ರೆ ಅವಳು ಶ್ರೇಷ್ಠ ಗುಣ ಉಳ್ಳವಳಾಗಿದ್ದಳು. ಅವಳು ದೇವರನ್ನಲ್ಲದೆ ಇನ್ಯಾರನ್ನು ಅರಿತವಳು ಅಲ್ಲ ಅವಳು. ಹಾಗಾಗಿ ಅವಳನ್ನ ಆರಿಸಿಕೊಂಡನು. ಆ ಒಂದು ಸಂತಾನದಲ್ಲಿ ಬರಬೇಕಾಗಿತ್ತು. ಅರಸುಗಳ ಮನತನದಲ್ಲಿ ಅವನು ಉಡಬೇಕಾಗಿತ್ತು. ದಾವೀದನ ಮನತನದವಳು ಅವಳು. ಜೋಸೆಫ್ ಕೂಡ ದಾವೀದನ ಮನೆತನದವನೇ. ಆ ದಾವೀದನ ಮನದಲ್ಲಿ, ಅರಸುಗಳ ಮನತನದಲ್ಲಿ ಯಾಕೆ ಉಡಬೇಕಾಗಿತ್ತು ಅಂತ ಹೇಳಿದ್ರೆ, ಅವನು ದೊಡ್ಡ ಅರಸುವಾಗಿ ರಾಜಾದಿ ರಾಜನಾಗಿ ಈ ಲೋಕಕ್ಕೆ ಬರಬೇಕಾಗಿದ್ದರಿಂದ ಆ ಮನೆತನವನ್ನ, ಆ ಒಂದು ಇಸ್ರೇಲ್ ಜನಾಂಗವನ್ನ ಆತನು ಆರಿಸಿಕೊಂಡನು. ಅನಂತರದಲ್ಲಿ ಅವನಿಗೆ ಆ ಒಂದು ದೇಹವನ್ನ ಸಿದ್ಧ ಮಾಡಿ ಮರಿಯಲ ಒಡಲಲ್ಲಿ ಇಟ್ಟು ಪಾಲನೆಯನ್ನ ಮಾಡಿ, ಅನಂತರ ಈ ಲೋಕಕ್ಕೆ ನಾವು ನೀವು ಯಾವ ರೀತಿಯಲ್ಲಿ ಜನಿಸಿ ಬಂದೆವೋ ಆ ರೀತಿಯಲ್ಲಿ ಅದು ಜನಿಸಿ ಬರುವ ರೀತಿಯಲ್ಲಿ ಕರ್ತನು ಕಾರ್ಯ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ, ಪರಿಶುದ್ಧನಾದ ಮನುಷ್ಯನಂತೆ, ಪರಿಪೂರ್ಣನಾದ ಮನುಷ್ಯನಂತೆ ಮಾಡ್ಲಿಕ್ಕೋಸ್ಕರ ಮಾಡಿದನೇ ಹೊರತು ಮನುಷ್ಯನಾಗಿ ಮಾಡ್ಲಿಕ್ಕೆ ಅಲ್ಲ. ಪರಿಪೂರ್ಣನಾದ ಮನುಷ್ಯನಾಗಿದ್ದನು. ಈ ಲೋಕದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳು, ಈ ಲೋಕದಲ್ಲಿ ಆತನು ಇರುವಾಗ ಗಾಳಿ ಸಮುದ್ರವನ್ನ ಗದರಿಸಿದಂತ ನೋಡಿದಂತ ಸಂದರ್ಭಗಳಲ್ಲಿ ದೆವ್ವಗಳು ಆತನನ್ನ ನೋಡಿ ಹೆದರಿ, ಆತನು ದೇವರ ಮಗನು ಎಂಬುದಾಗಿ ಸಾಕ್ಷಿ ಕೊಟ್ಟು ಎದುರು ಓಡಿ ಹೋಗುವಾಗ, ಎಷ್ಟೋ ಜನರನ್ನ ಪೀಡೆಯಲ್ಲಿದ್ದಂತ ದೆವ್ವಗಳನ್ನ ಬಿಡಿಸಿದಾಗ, ಸೈತಾನನ ಬಂಧನದಿಂದ ಬಿಡಿಸಿದಾಗ, ಎಂತ ಕಾಯಿಲೆಗಳಿಂದ, ರಕ್ತ ಕುಸುಮ ಅಂತ 12 ವರ್ಷದ ಕಾಯಿಲೆಗಳಿಂದ, 35 ವರ್ಷದಿಂದ ಒಂದೇ ಜಾಗದಲ್ಲಿ ಮಲಗಿದ್ದಂತ ಪ್ಯಾರಾಲಿಸಿಸ್ ಹೊಡೆದಂತಹ ಒಂದು ವ್ಯಕ್ತಿಯನ್ನ ಬಿಡುಗಡೆ ಮಾಡಿದಾಗ, ಅವನು ದೇವರು, ಪರಿಪೂರ್ಣ ದೇವರು ಎಂಬುದನ್ನ ಆತನು ಈ ಲೋಕದಲ್ಲಿ ತೋರಿಸಿಕೊಂಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆದರೆ ಇಲ್ಲಿ ಇರ್ತಕ್ಕಂತ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ದೇವರು ನಮ್ಮನ್ನ ಶಾಶ್ವತವಾದಂತ ಪ್ರೇಮದಿಂದ ಪ್ರೀತಿಸಿದ್ದಾನೆ. ಶಾಶ್ವತವಾದ ಮಮತೆಯಿಂದ ನಮ್ಮನ್ನ ಸೆಳೆಕೊಂಡಿದ್ದಾನೆ. ಯಾರ ಮುಖಾಂತರ? ತಂದೆ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಯೆರೆಮೀಯನ ಪ್ರವಾದನೆ 13ನೇ ಅಧ್ಯಾಯ 3ನೇ ವಚನವನ್ನ ದಯಮಾಡಿ ಸಿಕ್ಕಿದವರು ಓದ್ರಿ, ನನಗೆ ಸ್ವಲ್ಪ ಸಹಾಯ ಆಗ್ತದೆ. ಯೆರೆಮೀಯನ ಪ್ರವಾದನೆ 33ನೇ ಅಧ್ಯಾಯ 3ನೇ ವಚನ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಸಿಸ್ಟಮ್ 33ನೇ ಅಧ್ಯಾಯ ಅದು. ಯೆರೆಮೀಯ 33:3. 31:3ರಲ್ಲಿ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. 3 ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆಕೊಂಡಿದ್ದೇನೆ. 31:3. Steven said, brother. ಡಿಸ್ಕನೆಕ್ಟ್ ಆಯ್ತಲ್ಲ? ಕನೆಕ್ಟ್ ಇಲ್ಲ ಬ್ರದರ್. ಡಿಸ್ಕನೆಕ್ಟ್ ಆಗಿದೆ, ಲೆಫ್ಟ್ ಆಗಿದೆ. ಬರ್ತಾರೆ.
ಬಿಟ್ಟಿಲ್ಲ. ಯಾವುದು ಬೇಡ ಅನ್ನೋದ್ರೆ ಓಕೆ, ಹೇಳಿ ಬ್ರದರ್, ಅದು ವಚನ 31:3 ಅಂಕಲ್. 31:3 ಓದಿ ದಯಮಾಡಿ. ನಾನು ನಿನ್ನನ್ನು ಪ್ರೀತಿಸುತ್ತಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇಂಥ ಪದ ಪ್ರಯೋಗ ದೇವರು ಕರ್ತನು ಮಾಡಿದ್ದಾನೆ ನಮ್ಮ ವಿಷಯದಲ್ಲಿ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಾಡಿದಂತ ಪದ. ನಾವು ಎಷ್ಟು ಜನ ಈ ಪದಕ್ಕೆ ಅರ್ಹರಾಗಿದ್ದೇವೆ? ನಾವು ಎಷ್ಟು ಜನ ಈ ಪದಕ್ಕೆ ನಿಯತ್ತಾಗಿ ಬದುಕ್ತಾ ಇದ್ದೇವೆ? ಎಷ್ಟು ಜನ ಇದನ್ನ ನೆನೆಸ್ಕೊಂಡು ಸಂತೋಷ ಪಡ್ತಾ ಇದ್ದೇವೆ? ಈ ಪದ ಪ್ರಯೋಗಕ್ಕೆ ನಾವು ಏನನ್ನ ಕೊಟ್ಟಿದ್ದೇವೆ ಇಲ್ಲಿವರೆಗೆ? ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಆದ್ರೆ ಇವೆಲ್ಲವನ್ನು ನಮಗೆ ಆತನು ಉಚಿತವಾಗಿ ಕೊಟ್ಟದ್ದನ್ನ ಬಹಳ ಸಂತೋಷವಾಗಿ ಹೇಳ್ತಾ ಇದ್ದಾನೆ. ಆದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಒಳ ಅರ್ಥ ಏನಿದೆ ಅಂತ ಹೇಳಿದ್ರೆ, ನನ್ನೊಂದಿಗೆ ನೀವು ಯೆಶಾಯನ ಪ್ರವಾದನೆ 53ನೇ ಅಧ್ಯಾಯ 10ನೇ ವಚನಕ್ಕೆ ಬಂದ್ರಿ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅಂದ್ರೆ ಈ 3 ಉಚಿತಾರ್ಥ ವರಗಳನ್ನ ದೇವರು ನಮಗೆ ದೇವದೂತರ ಮೂಲಕ ಪ್ರಕಟಪಡಿಸಿ ನಮ್ಮನ್ನು ಸಂತೋಷ ಪಡಿಸ್ತಾ ಇದ್ದಾನೆ. ಆದ್ರೆ ಅಲ್ಲಿ ಒಂದು ಇರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಆತನೇ ತನ್ನ ಮಗನನ್ನ ಇಲ್ಲಿ ಜಜ್ಜುವುದಕ್ಕೆ ಕಳಿಸಿದ್ದಾನೆ. ಇದು ಬಹಳ ಮುಖ್ಯವಾಗಿ ನಾವು ಕ್ರಿಸ್ಮಸ್ ಹಬ್ಬ ಮಾಡೋರು ನಾವು ಗಮನಿಸ್ಬೇಕು. ಕ್ರಿಸ್ಮಸ್ ದಿನ ಎಲ್ಲ ಒಳ್ಳೊಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ಸೆಸನ್, ಪ್ರೈಸಸ್, ಸಂತೋಷ, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ, ವಿ ಆರ್ ಆಲ್ ಹ್ಯಾಪಿ. ನಾವೆಲ್ಲ ಸಂತೋಷ ಪಡುವ ಸೀಸನ್ ನಾವು ಏನೇನ್ಕೆಲ್ಲ ಉಪಯೋಗಿಸ್ತೀವಿ. ಅನರ್ಥ ಅರ್ಥವಾದಂತ ಎಷ್ಟೋ ವಿಷಯಗಳಿಗೆ ನಾವು ಕ್ರಿಸ್ಮಸ್ ಹಬ್ಬನ, ಈ ಕ್ರಿಸ್ಮಸ್ ಸೀಸನ್ ಡಿಸೆಂಬರ್ ತಿಂಗಳನ್ನ ನಾವು ಉಪಯೋಗಿಸ್ತೀವಿ. ಭಜನೆ ಮಾಡ್ಬೇಕು, ನಮ್ಮ ಟ್ಯಾಲೆಂಟ್ ಗಳನ್ನ ತೋರಿಸ್ಬೇಕು, ಆ ಬಾಯಾಟ ವಚನ ಏನೆಲ್ಲ ಮಾಡಿದ್ರೇನಂತೆ. ಆದ್ರೆ ಆ ದಿನದಲ್ಲಿ ಆ ಉಚಿತವಾದ ಸಂತೋಷವುಳ್ಳ ಆ ಒಂದು ವರಗಳನ್ನ ನಮಗೆ ಇಲ್ಲಿ ಡಿಕ್ಲೇರ್ ಮಾಡುವಾಗ, ಅದನ್ನ ಸ್ಯಾಂಕ್ಷನ್ ಮಂಜೂರು ಮಾಡುವಾಗ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ದೇವರ ಮನಸ್ಸಿನಲ್ಲಿ ಏನಿತ್ತು? ತನ್ನ ಪ್ರೀತಿಯ ಕುಮಾರನು, ತನ್ನ ನೀತಿಯ ಮಗನು, ಯಾವ ತಪ್ಪನ್ನು ಮಾಡದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಪಾಪದ ಪ್ರಾಯಶ್ಚಿತ್ತ ಯಜ್ಞವಾಗಿ ಜಜ್ಜುವುದು ಅವನ ಸಂಕಲ್ಪವಾಗಿತ್ತು ಅಂತ ಹೇಳಿದ್ರೆ, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಆತನನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆತನನ್ನ ಅಲ್ಲಿ ಶಿಲುಬೆ ಮಲಿಸಿ ಸುಲಭವಾಗಿ ಮೊಳೆ ಹೊಡಿಲಿಕ್ಕೂ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಈ ಲೋಕವನ್ನ ಸೃಷ್ಟಿ ಮಾಡಿದವನು, ಪರಲೋಕದಲ್ಲಿರ್ತಕ್ಕಂಥ ದೇವದೂತರನ್ನ ಸೃಷ್ಟಿ ಮಾಡಿದವನು, ಎಲ್ಲ ಸೃಷ್ಟಿಗೂ ಮೂಲ ಕರ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅದನ್ನೇ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಜ್ಯೇಷ್ಠ ಪುತ್ರನು ಎಂಬುದಾಗಿ ಹೇಳ್ತೀವಿ. ಜ್ಯೇಷ್ಠ ಪುತ್ರನು ಅಂತ ಹೇಳಿದ್ರೆ ಸೃಷ್ಟಿ ಮಾಡಿ ಎಲ್ಲದರ ಮೇಲೆ ಅಧಿಕಾರ ಉಳ್ಳ ದೇವರನ್ನ, ಆ ಕರ್ತನನ್ನ ಎಷ್ಟು ಸರ್ವೇ ಸಾಮಾನ್ಯವಾಗಿ ಜನರು ಎಣಿಸಿ ಆವತ್ತಿನ ಅನ್ಯ ಜನರು ಮಾಡಿದಂತ ಕಾರ್ಯ, ಅವನ ಮೇಲೆ ತಪ್ಪನ್ನ ಹುಡುಕಿ ಇಲ್ಲದ ಸುಳ್ಳನ್ನ ಹೇಳಿ ಮರಣ ದಂಡನೆಯನ್ನ ಆತನಿಗೆ ಕೊಟ್ಟು ಭಯಂಕರವಾದಂತ ಯಾತನೆ, ಎಷ್ಟು ಸಿಟ್ಟಿತ್ತೋ ಸೈತಾನನಿಗೆ ಅಷ್ಟು ಸಿಟ್ಟನ್ನ ಅವರ ಮೂಲಕ ಅವನು ತೀರಿಸಿಕೊಳ್ಳಲು ಸಂಪೂರ್ಣ ಸ್ವತಂತ್ರವನ್ನ ಅವತ್ತು ಕೊಟ್ಟು ತಾನೇ ನಿಂತುಕೊಂಡು ತನ್ನ ಮಗನನ್ನ ನಮಗೋಸ್ಕರ ಬಲಿ ಕೊಟ್ಟಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ. ನಾವು ಇದನ್ನ ನಾವು ಅಷ್ಟು ತಮಾಷೆಯಾಗಿ ತೆಗೆದುಕೊಳ್ಳು. ಸ್ವಾಮಿ ಬಂದನು, ನಮಗಾಗಿ ಪ್ರಾಣ ಕೊಟ್ಟನು, 3ನೇ ದಿನದಲ್ಲಿ ಎದ್ದನು, ನಾವು ಇದನ್ನ ಬಯಾಟ್ ಮಾಡ್ಕೊಂಡು ಹೇಳ್ತೇವೆ. ಆದ್ರೆ ಈ ಮಾತುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಆ ತ್ಯಾಗ, ಆ ನೋವನ್ನು ಅನುಭವಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ವಿನಾಕಾರಣ ಯಾವ ತಪ್ಪು ಮಾಡದೇ ಇರುತ್ತ ಒಬ್ಬ ಮಗನನ್ನ ದೇವರು ನಮಗಾಗಿ ನಿಂತುಕೊಂಡು ಅದನ್ನ ಕತ್ತರಿಸಿದನು, ಬಲಿ ಮಾಡಿದನು. ಮಗನೇ, ನೀನು ಸಾಯಪ್ಪ ನನಗೋಸ್ಕರ, ಇಲ್ಲದೆ ಹೋದ್ರೆ ಈ ಜನರು ನನ್ನ ಹತ್ರ ತಕೊಳ್ಳಿಕ್ಕೆ ಆಗುದಿಲ್ಲ, ಈ ಜನರು ನನ್ನ ಬಳಿಗೆ ಬರುವುದಿಲ್ಲ, ನನಗೆ ಮಹಿಮೆ ಸಿಕ್ಕುವುದಿಲ್ಲ, ನೀನು ಸಾಯಿ ಮಗನೇ ಅಂತ ಹೇಳಿ ನಿರ್ದಾಕ್ಷಿಣ್ಯವಾಗಿ ಆತನನ್ನ ಕೊಂದವನು ತಂದೆಯಾದ ದೇವರೇ, ಆತನ ತಂದೆಯಾದ ದೇವರೇ. ಯಾರಿಗೋಸ್ಕರ? ನನಗಾಗಿ, ನಿಮಗಾಗಿ, ಈ ಲೋಕದ ಜನರಿಗಾಗಿ ಕೊಂದು ಬಿಟ್ಟನು ದೇವರು. ಆ ದಿವಸ ಭಯಂಕರವಾದ ಶಿಕ್ಷೆಯನ್ನು ಆತನ ಶಿಲುಬೆ ಮೇಲೆ ಕೊಟ್ಟು ಕೊಂದನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದನ್ನು ನಾವು ನೆನೆಸಿಕೊಳ್ಳೋಣ. ಅದನ್ನು ನೆನೆಸಿಕೊಂಡು ಈ ಉಚ್ಚಾಟ ಪಚ್ಚಾಟದ ಈ ಹಬ್ಬವನ್ನ ಮಾಡುವುದಕ್ಕಿಂತ ಬದಲು ಗೌರವಾನ್ವಿತವಾಗಿ, ಬಹಳ ಗಂಭೀರವಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನ ನಾವು ಸಲ್ಲಿಸೋಣ. ಅದು ಯಾವಾಗ? ಎಡಬಿಡದೆ ನಾವು ಸಲ್ಲಿಸಬೇಕೆಂಬುದಾಗಿ
1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾರೆ. ಎಡ ಬಿಡದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನೀವು ಮಾಡ್ರಿ. ಎವ್ರಿ ಡೇ ಇಸ್ ಕ್ರಿಸ್ಮಸ್ ಡೇ, ಎವ್ರಿ ಡೇ ಇಸ್ ದ ದೇವರ ದಿನವೇ. ಪ್ರತಿ ದಿನವೂ ದೇವರು ನಮಗೆ ಕೊಟ್ಟಂತ ಅಮೂಲ್ಯವಾದಂತ ದಿನಗಳು. ನಾವು ಕರ್ತನನ ದರ್ಶನವನ್ನ ಪಡೆಯುವುದಕ್ಕೆ ನಾವು ಎಣಿಸುತ್ತಿರ್ತಕ್ಕಂಥ ಮಧುರ ಕ್ಷಣಗಳು ನಮ್ಮ ದಿನಗಳಲ್ಲಿ ನಡೆಯುತ್ತಾ ಬಂದಿದೆ. ದೇವರು ಈ ವಾಕ್ಯಗಳನ್ನ ನಿಮಗೆ ಹೆಚ್ಚಾಗಿ ಆಶೀರ್ವಾದಿಸ್ಲಿ. ದೇವರು ನಿಮಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನ ಪವಿತ್ರಾತ್ಮನು ನಿಮ್ಮ ಜೊತೆಯಲ್ಲಿ ಈ ವಾಕ್ಯಗಳ ಮೂಲಕ ಮಾತನಾಡಲಂತೆ ಹೇಳಿ ನನ್ನ ಇವತ್ತಿನ ಪ್ರಸ್ತಾಪವನ್ನ ನಾನು ಮುಕ್ತಾಯ ಮಾಡ್ತೇನೆ. ನಿಮ್ಮೆಲ್ಲರಿಗೆ ನನಗೆ ನಮಸ್ಕಾರ.